ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಮಾ ಮಹೇಶ್ ಅಂತ, ರೋಟರಿ ತುಮಕೂರು ಪ್ರೇರಣದ ಈ ವರ್ಷದ ಅಧ್ಯಕ್ಷ. ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ತುಮಕೂರಿನಲ್ಲಿ ಆಯೋಜನೆಗೊಂಡಿದೆ. ಅದು ಬೆಂಗಳೂರಿನ ಸ್ಮೈಲ್ಸ್ ಆಸ್ಪತ್ರೆ ವತಿಯಿಂದ. ಏನ್ ಸಮಸ್ಯೆ ಅಂದ್ರೆ, ಈ ಸಮಸ್ಯೆನ ನಿವಾರಣೆಗಾಗಿ ಅಥವಾ ಅವ್ರಿಗೆ ಅರಿವನ್ನ ಮೂಡಿಸೋದಕ್ಕಾಗಿ ಅಂದ್ರೆ, ಎಷ್ಟೋ ಜನ ಪೈಲ್ಸ್ ಇಂದ ನರಳ್ತಾ ಇರ್ತಾರೆ, ಆದ್ರೆ ಅದನ್ನ ಹೇಳ್ಕೊಳಕ್ಕೂ ಆಗಲ್ಲ, ಅನುಭವಿಸಕ್ಕೂ ಆಗಲ್ಲ. ಆ ತರದ ಪರಿಸ್ಥಿತಿ ಇವತ್ತು ಇದೆ. ನಾವೀಗ ನೋಡ್ತಾ ಇದ್ದೀವಿ, ರಾಜ್ಯದ ಹಲವಾರು ಭಾಗಗಳಿಂದ ಜನಗಳು ಬಂದಿದ್ದಾರೆ. ಇಲ್ಲಿ ವಾಟ್ಸಪ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮು, ಆ ಕ್ಯಾಂಪ್ ಒಂದು ಎಲ್ಲರಿಗೂ ಸ್ಪ್ರೆಡ್ ಆಗಿದೆ. ಆಟೋದಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಿದೆ. ಈ ಎಲ್ಲ ಆಗಿರೋದ್ರಿಂದ ಇವತ್ತು ಇಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ, ಈ ಕ್ಯಾಂಪಿನ ಒಂದು ಪ್ರಯೋಜನವನ್ನ ಪಡ್ಕೊಂತಾ ಇದ್ದಾರೆ. ನಿಜವಾಗ್ಲೂ ಈ ಬೇರೆ 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 ಅಂಗಗಳಿಗೆ ಬಂದ್ಬಿಟ್ರೆ ಅದನ್ನ ಎಲ್ ಬೇಕಾದ್ರೂ ಹೋಗ್ತಾರೆ, ತೋರಿಸ್ಕೊಂತಾರೆ. ಬಟ್ ಈ ಒಳ ಅಂಗಗಳಿಗೆ ಸಮಸ್ಯೆಗಳು ಬಂದಾಗ ಅದನ್ನ ಹೇಳ್ಕೊಳೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಹಾಗಾಗಿ ಡಾಕ್ಟರ್ CM ಪರಮೇಶ್ವರ್ ಸರ್ ಇದಾರಲ್ಲ, ಸ್ಮೈಲ್ಸ್ ಆಸ್ಪತ್ರೆಯವರು, ಇವ್ರ ತಂಡ ಅತ್ಯುತ್ತಮವಾದಂತ ಕೆಲಸವನ್ನ ಮಾಡ್ತಾ ಇದೆ. ಇದಕ್ಕೆಲ್ಲ ಆಶ್ರಯನ ಕೊಟ್ಟಿರುವಂತದ್ದು ಶ್ರೀಕೃಷ್ಣ ಕಾಲೇಜು ತುಮಕೂರು ಬಟವಾಡಿ, ರೋಟರಿ ತುಮಕೂರು ಪ್ರೇರಣದ ವತಿಯಿಂದ. ಅಂದ್ರೆ ಈ ಮೂರು ಸಂಸ್ಥೆಗಳ ಸಹಯೋಗದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಇವತ್ತು ಆಯೋಜನೆಗೊಂಡಿದೆ. ನೂರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇರೋದನ್ನ ನೋಡಿದ್ರೆ ಇಷ್ಟೊಂದು ಸಮಸ್ಯೆ ಇದೆಯಾ? 100 ಜನದಲ್ಲಿ 30 ರಿಂದ 40 ಜನಕ್ಕೆ ಪೈಲ್ಸ್ ಇದೆ ಅಂತೇಳಿ ಡಾಕ್ಟರ್ ಹೇಳಿದ್ರು. ಈಗ ಆ ಡಾಕ್ಟರ್ಗಳ ತಂಡನು ಕೂಡ ಅವಿರತವಾಗಿ ಶ್ರಮಿಸ್ತಾ ಇದೆ. ಇದನ್ನ ನೋಡಿದ್ರೆ ನಿಜವಾಗ್ಲೂ ಒಂದೇನೋ ಸಾರ್ಥಕವಾದಂತ ಕೆಲಸವನ್ನ ಈ ಮೂರು ಸಂಸ್ಥೆಗಳು ಮಾಡ್ತಾ ಇದ್ದಾವೆ ಅಂತ ಒಂದು ಸಮಾಧಾನ, ಒಂದು ನೆಮ್ಮದಿ ಸಿಗ್ತಾ ಇದೆ. ಹಾಗಾಗಿ ನೀವು ಯಾರಿದನ್ನ ನೋಡ್ತಾ ಇದ್ರೋ ದಯವಿಟ್ಟು ನಿಮ್ಮ ಸಂಬಂಧಿಕರಿರ್ಬಹುದು ಅಥವಾ ಸ್ನೇಹಿತರಿರ್ಬಹುದು, ಅವ್ರಿಗೆ ಏನಾದ್ರು ಈ ತರ ಸಮಸ್ಯೆ ಇದ್ರೆ ದಯವಿಟ್ಟು ಇದ್ರ ಪ್ರಯೋಜನವನ್ನ ಪಡ್ಕೊಳೋದಕ್ಕೆ ಹೇಳಿ. ಸ್ಮೈಲ್ಸ್ ಆಸ್ಪತ್ರೆ ಮತ್ತೆ ಶ್ರೀಕೃಷ್ಣ ಕಾಲೇಜು ಮತ್ತೆ ರೋಟರಿ ತುಮಕೂರು ಪ್ರೇರಣದ ವತಿಯಿಂದ ತಮ್ಗೆಲ್ಲರಿಗೂ ಕೂಡ ಅಂತರಾಳದ ಧನ್ಯವಾದಗಳನ್ನ ಅರ್ಪಿಸುತ್ತಿತ್ತು. ಏನು ರೋಟರಿ ತುಮಕೂರು ಪ್ರೇರಣಾ, ಸ್ಮೈಲ್ಸ್ ಆಸ್ಪತ್ರೆ ಬೆಂಗಳೂರು ಮತ್ತು ಕೃಷ್ಣ ಎಜುಕೇಷನ್ ಸೊಸೈಟಿ, ಈ ಮೂರು ಸಂಸ್ಥೆಗಳ ವತಿಯಿಂದ ಏನು ಪೈಲ್ಸ್ನ ಒಂದು ತಪಾಸಣಾ ಶಿಬಿರವನ್ನು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೀವಿ. ಈ ಒಂದು ಶಿಬಿರ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಸುಮಾರು ನಾವು ಅಂದ್ಕೊಂಡಿದ್ದಕ್ಕಿಂತ 3ರಷ್ಟು ಜನ ಈ ಒಂದು ಶಿಬಿರದ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಕೃಷ್ಣ ಎಜುಕೇಷನ್ ಸೊಸೈಟಿ ಮತ್ತು ಬೆಂಗಳೂರಿನ ಹೆಸರಾಂತ ಸ್ಮೈಲ್ಸ್ ಹಾಸ್ಪಿಟಲ್ ವತಿಯಿಂದ ಇಲ್ಲಿ ತುಮಕೂರಿನಲ್ಲಿ ಒಂದು ಉಚಿತ ತಪಾಸಣಾ ಶಿಬಿರನ ನಡೀತಾ ಇದೆ. ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ. ಇಲ್ಲಿಗೆ ಈಗಾಗಲೇ ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಆಗಿದೆ, ಜನಗಳಿಗೆ ಮಾಹಿತಿ ಸಿಕ್ಕಿದೆ. ಬೆಳಗ್ಗೆ 9 ಗಂಟೆಯಿಂದ ಜನಸ್ತೋಮ ಇಲ್ಲಿಗೆ ಹರಿದು ಬರ್ತಾ ಇದೆ. ನಾವು ಅಂದ್ಕೊಂಡಿದ್ವಿ ಇದೊಂದು ಉಚಿತ ತಪಾಸಣಾ ಶಿಬಿರ, ಒಂದು 100 ರಿಂದ 150 ಜನ ಇಲ್ಲಿಗೆ ಬಂದು ಇದರ ಪ್ರಯೋಜನ ಪಡ್ಕೊಳ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ನಿಜವಾಗ್ಲೂ ಆರೋಗ್ಯದ ವಿಷಯಕ್ಕೆ ಬಂದಾಗ ಜನ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಅಂತ ನಾನಂತರೂ ಅಂದ್ಕೊಳ್ತೀನಿ. ಬೆಳಗ್ಗೆ 9 ಗಂಟೆಯಿಂದ ಜನಸ್ತೋಮ ಹರಿದು ಬರ್ತಾ ಇದೆ. ಸ್ಮೈಲ್ಸ್ ಹಾಸ್ಪಿಟಲ್ನಿಂದ ಡಾಕ್ಟರ್ಗಳು ಬಂದು ಇದರ ಇಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಜನಗಳು ಕೂಡ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. 3 ಸಂಸ್ಥೆಗಳು ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜನೆ ಮಾಡಿದೆ. ಈ ವಿಡಿಯೋನ ನೋಡ್ತಾ ಇರತಕ್ಕಂಥ ಯಾರೇ ಆದರೂ ಕೂಡ ಇದ್ರ ಪ್ರಯೋಜನನ ನೀವಾದರೂ ಪಡ್ಕೊಳ್ಳಿ. ಮತ್ತು ನಿಮಗೆ ಗೊತ್ತಿರೋವಂಥ ಫ್ರೆಂಡ್ಸು, ಕುಟುಂಬ ವರ್ಗದವರಿಗೆ ಇದರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ, ರೋಟರಿ ತುಮಕೂರು ಪ್ರೇರಣಾ, ಕೃಷ್ಣ ಎಜುಕೇಷನ್ ಸೊಸೈಟಿ ಹಾಗೂ ಸ್ಮೈಲ್ಸ್ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.